Hello, bro. ನಾವು ಆರ್ಟ್ ಅಲ್ಲಿ ಮೀನಿಂಗ್ ಹುಡುಕಬಾರ್ದು. The art, the artist, just like your thoughts, sir. Patience level ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಸಖತ್ತಾಗಿದೆ ಸರ್ ಮೈಸೂರದ್ದು. ಏನ್ ಸಮಾಚಾರ ಅಣ್ಣ? ಕರ್ನಾಟಕ ಚಿತ್ರಕಲಾ ಪರಿಷತ್. ಕಷ್ಟಪಟ್ಟು ಕಟಿಂಗ್ ಮಾಡಿಸಿರ್ತೀವಿ. ನನ್ನ ಮಗಂದು ಹೆಲ್ಮೆಟ್ ಹಾಕೊಂಡು ಎಲ್ಲ ಹಾಳಾಗ್ಬಿಡುತ್ತಲ್ಲ. ಸೊ ಚಿತ್ರಸಂತೆಗೆ ಬಂದಿದ್ದೀನಿ. ಲಾಸ್ಟ್ ಇಯರ್ ಬಂದಿದ್ದೆ. ಸಾಯೋ ಅಷ್ಟರಲ್ಲಿ ಇಲ್ಲೊಂದು ಸ್ಟಾಲ್ ಹಾಕ್ಬೇಕಂತ ನನಗೊಂದು ಆಸೆ ಇದೆ. ನೋಡೋಣ, ಹೋಪ್ಫುಲಿ ಅದನ್ನು ಒಂದು ಹಾಕ್ಬಿಡೋಣ. ಎಲ್ರಿಗೂ ಕಾಪಾಡಿ ಬಾಸ್. ಏನೇನಿದೆ, ಯಾರೆಲ್ಲ ಸಿಗ್ತಾರೆ, ಏನೇನು ಕತೆ ಅನ್ನೋದನ್ನ ನೋಡ್ಕೋತಾ ಹೋಗೋಣ. ಸೊ ಇಲ್ಲಿಂದ ಚಿತ್ರಸಂತೆ ಸ್ಟಾರ್ಟ್. ಹಲೋ ಬ್ರೋ, ಹೌ ಆರ್ ಯು ಬ್ರೋ? ಐ ಆಮ್ ಫೈನ್ ಬ್ರೋ. ದಿ ಆರ್ಟಿಸ್ಟ್ ನೋಡಿ, ಸಖತ್ತಾಗಿದೆ ಅದು. ವಾವ್, ಇಲ್ಲೊಂದು ಆಂಟಿಕ್ ಪೀಸಸ್ ಎಲ್ಲ ಇದೆ. ಹಳೆ ಫೋಟೋಸು, ಹಳೆ ಕಾಯಿನ್ಸು, ಸಖತ್ತಾಗಿದೆ. ಓ, ಇದೆಲ್ಲ ಲ್ಯಾಂಪ್ಸ್ ಇದು. ಅಲ್ಲಿ ಹಾಕಿರೋದು ರಿಯಲ್ ಫೆದರ್ಸ್, ಸಖತ್ತಾಗಿದೆ ಅಲ್ಲ. ನಾನು ಇವಾಗ ಹುಡ್ಕೋದೆ ಟಾಸ್ಕು. ಇಲ್ಲಿದ್ದಾಳೆ. ಏನ್ ನೋಡ್ತಾ ಇದ್ದೇನು? ಅದು ಆ ಪೇಂಟಿಂಗ್ ಸೂಪರ್ ಆಗಿದೆ. ಅದು ಅಲ್ಲಿ ಕಾಣಿಸ್ತಾ ಇದೆ. ಏನ್ ಸಮಾಚಾರ ಅಣ್ಣ? ಸುದೇಶ್ ಅಂತ, ಅವ್ರ ಸಿಗ್ನೇಚರ್ ಒಂಥರ ಚೆನ್ನಾಗಿದೆ. ಅವ್ರದ್ದೇ ಪೇಂಟಿಂಗ್ಸ್ ಇದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್, ಸಖತ್ತಾಗಿದೆ. ನನಗಿದು ತುಂಬ ಇಷ್ಟ ಆಯ್ತು ಇದು. ಸರ್, ಹಲೋ ಸರ್. ಹಲೋ ಸರ್. ವಾಸೋಣ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾರೆ ಸರ್. ವಿಜುವಲ್ ಮೀಡಿಯಾ. ಹೌದು, ವಿಜುವಲ್ ಮೀಡಿಯಾ. ಎಸ್. ಮೆನಿ ಟೈಮ್ಸ್ ನಾವು ಆರ್ಟ್ ಅಲ್ಲಿ ಮೀನಿಂಗ್ ಹುಡುಕಬಾರ್ದು. ಹೌದು. ದೇರ್ ಫಾರ್ ವಿಜುವಲ್ ಪ್ಲೆಜರ್. ಎಸ್. ಆಯ್ತಾ? ಎಲ್ಲದಕ್ಕೂ ಅರ್ಥ ಇಲ್ಲ ಲೈಫ್ ಅಲ್ಲಿ. ಎಷ್ಟೋ ಸಲ ಯಾಕಾಯ್ತು ಗೊತ್ತಿಲ್ಲ ಅಂತಾರೆ. ಅದೇ ತರ ಎಕ್ಸ್ಪ್ರೆಷನ್ಗಳು, ಇಟ್ಸ್ ಅ ಮೋರ್ ಇಮೋಷನಲ್ ಫೀಲಿಂಗ್ ಲೆವೆಲ್ ಅಲ್ಲಿ ಬರುವಂತದ್ದು ಆರ್ಟ್. ಇದನ್ನ ನೀವು ಅನಲೈಸ್ ಮಾಡೋದಕ್ಕೆ, ಓಕೆ ಹಿಂಗ್ ಮಾಡ್ಬೋದು ಅನ್ನೋದಕ್ಕೆ ನಿಮ್ಗೆ ಹೆಂಗ್ ಅನಲೈಸ್, ಅದೊಂದು ಥಾಟ್ ಹೆಂಗ್ ಬಂತು ಸರ್? ಥಾಟ್ ಇಲ್ಲ, ಅದೇ ಹೇಳೋದು. ಆಬ್ಸೆನ್ಸ್ ಆಫ್ ಥಾಟ್ ಇಸ್ ಆರ್ಟ್ ಅಂತ. ವಾವ್. When you are not thinking, ವಾವ್, then you are painting. Yes. Or you are doing a drawing. Yes. Not thinking. Yes. Thinking it becomes a planned work. Yes. Your conscious state. Yes. So while I do, it's like I'm standing in front of the canvas in the paper. If you are in a pressure idre, ನಿಮ್ಮಲ್ಲಿ ಆಲ್ರೆಡಿ ಅದು ಜನರೇಟ್ ಆಗಿರ್ತದೆ. ಹೌದು. ಅದು ಫ್ಲೋ ಆಗುತ್ತೆ ಅಷ್ಟೇ. You keep on doing works. Yes. ಆಮೇಲೆ ಒಂದ್ ಕಡೆ ನಿಂತೋಗುತ್ತೆ, ಹೊಸಬ್ ನಿಂತಂಗೆ. ಹೌದು. ನನ್ಗೆ ಇನ್ನೊಂದು ಏನ್ ಇಷ್ಟ ಆಗಿದೆ ಅಂದ್ರೆ, ಈ ಬಣ್ಣದ ಲೋಕದಲ್ಲಿ ಕಪ್ಪು ಬಿಳುಪು ಅಂತ ತಂದು ಇಟ್ಟಿದಿರಲ್ಲ, ದಟ್ ಈಸ್ ವೆರಿ ನೈಸ್. ಸೊ ಪರ್ಟಿಕ್ಯುಲರ್ ನೀವು ಒಂದು ಪೇಂಟಿಂಗ್ ಇದೊಂದು ಏನೋ ಒಂದು ಸ್ಕೆಚ್ ಮಾಡ್ತೀನಿ ಅಂತ ಕುತ್ಕೊಂಡಾಗ ವಿಲ್ ಸಿಟ್ ಅಲೋನ್. ನಾನು ಬೇಸಿಕಲಿ ಐ ಹ್ಯಾವ್ ಬೀನ್ ಕ್ಯೂರಿಯಸ್ ಅಬೌಟ್ ಹ್ಯೂಮನ್ ಫಿಗರ್ಸ್. ವೆರಿ ಗುಡ್. ಹೌದು. ಐ ವರ್ಕ್ ಆನ್ ಹ್ಯೂಮನ್ ಅನಾಟಮಿ. ಹೌದು. ಥ್ರೂ ದೇರ್ ಅನಾಟಮಿ ಐ ಕ್ಯಾನ್ ಎಕ್ಸ್ಪ್ರೆಸ್. ಎಸ್. ಆಯ್ತಲ್ಲ? ಎಸ್. ಬಾಡಿ ಲ್ಯಾಂಗ್ವೇಜ್ ಅಂತಾರೆ. ಹೌದು. ಬಾಡಿ ಲ್ಯಾಂಗ್ವೇಜ್ ಇಸ್ ನಥಿಂಗ್ ಬಟ್ ವಿಜುವಲ್, ಎಕ್ಸ್ಪ್ರೆಷನ್ ಆಫ್ ಥ್ರೂ ಯುವರ್ ಬಾಡಿ, ಲೈಕ್ an actor does. ಏನ್ ಕಾಸ್ಟ್ ಆಗ್ಬೋದು ಇದು? 60,000. ಓಕೆ. 3 lakhs. ಓಕೆ. ಕತ್ತೂರಿ ಸ್ಕಲ್ಪ್ಚರ್ಸ್ ಬಿಸೈಡ್ ಬೆತ್ತಲ್ ಚರ್ಚ್, ಹೆಬ್ಬಾಳ್ ರೋಡ್, ಫ್ಲೈಓವರ್ ಕೆಳಗಿಂದ ಹೋದ್ರೆ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಏನೇನ್ ಮಾಡಿದ್ದಾರೆ ಅಂತ ಅಲ್ಲಿ ಮಹಾತ್ಮ ಗಾಂಧಿ, ಅಲ್ಲಿ ಬುಲ್ಲು, ಆಟೋ, ಟ್ರ್ಯಾಕ್ಟರ್. ಸರ್ ಆ ಬುಕ್ ನೋಡ್ಬೋದು. ಅದು ಅಲ್ಲಿ ಇದೆಯಲ್ಲ, ಸ್ಟ್ಯಾಚು ಇದೆಯಲ್ಲ ಅಪ್ಪು ಸರ್ದು, ಇದು ಸೂಪರ್ ಆಗಿದೆ. ಇದು ಲಯನ್ ಕೂಡ ಸಖತ್ತಾಗಿದೆ. ಮೇಕ್ ಇನ್ ಇಂಡಿಯಾ ಅಂತ ಚೆನ್ನಾಗಿ ಹಾಕಿದ್ದಾರೆ. ಆಕ್ಚುಲಿ ಪೇಪರ್ಗೆ ಕಟ್ ಮಾಡ್ಬಿಟ್ಟು 3D ತರ ನೋಡೋದು ಕಾಣಿಸ್ತಾ ಇದೆ. ರಿಯಲಿ ವೆರಿ ಗುಡ್. ಎಂತೆಂಥ ಟ್ಯಾಲೆಂಟ್ ಇರ್ತಾರಪ್ಪ. ಆಯಿಲ್ ಪೋರ್ಟ್ರೇಟ್ ಪೇಂಟಿಂಗ್, ಅಕ್ರೆಲಿಕ್ದು, ನನಗಿದು ಸಖತ್ ಇಷ್ಟ ಆಯ್ತು. ವೆರಿ ನೈಸ್. ಆ ಕಲರ್ ಪ್ಯಾಲೆಟ್, ಈ ಥಾಟೇ ಸಖತ್ತಾಗಿದೆ. ಒಂದು ಐಡಿಯಾ ಸೂಪರ್ ಆಗಿದೆ. ಇದು ಈ ಟೆಕ್ಸ್ಚರ್ ಫೀಲ್ ಮಾಡ್ಬೋದಾ? ಇದೊಂದು ಪೇಂಟಿಂಗ್ 35K ಅಂತೆ. ಸೂಪರ್ ಆಗಿದೆ. ಇದು ಸಖತ್ ಇಷ್ಟ ಆಯ್ತು. ಸರಿ, ಇಲ್ಲಿ ಸ್ಟೋನ್ ಆರ್ಟ್ ಇದೆ. ಓಹೋ ಮೈ ಗಾಡ್, ವಾವ್, ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ಲ ಬುದ್ಧ ಇದು. ರೋಲ್ಸ್ ರಾಯ್ಸ್. ಇಲ್ಲೊಂದು ಈಶ್ವರ ನೋಡಿ ತೋರಿಸ್ತೀನಿ, ಸಖತ್ತಾಗಿದೆ. ಅಲ್ಲೊಂದು ಕೃಷ್ಣದಿದೆ, ಪಿಕಾಕ್ ಮಧ್ಯೆ ಕೃಷ್ಣ ಫ್ಲೂಟ್ ನುಡಿಸ್ತಿರೋದು. ಸರ್, ಯು ಆರ್ ದ ಆರ್ಟಿಸ್ಟ್. ಇಟ್ಸ್ ವೆರಿ ಗುಡ್ ಸರ್. ಐ ಜಸ್ಟ್ ಲೈಕ್ ಯುವರ್ ಥಾಟ್ಸ್ ಸರ್. ಪೇಂಟಿಂಗ್ಸ್ ಎಲ್ಲ ಎಷ್ಟು ರಿಚ್ ಆಗಿರುತ್ತೆ. ಆರ್ಟಿಸ್ಟೇ ಸಿಂಪಲ್ ಆಗಿರ್ತಾರೆ. ಕರ್ನಾಟಕ ಚಿತ್ರಕಲಾ ಪರಿಷತ್. ಕುಣಿಯೋರಿದ್ರೆ ಕುಣಿಬೋದು, ಕುಣಿರಿ. ಮಜಾ ಆಯ್ತು. ಸ್ಟಾಲ್ಗಳು ಆಗ್ಬಿಟ್ಟಿದೆ ಇಲ್ಲಿ. ಪ್ರೀವಿಯಸ್ ಆಗಿ ಬಂದಾಗ ಇಲ್ಲಿ ಸ್ಟಾಲ್ ಇರಲಿಲ್ಲ. ವೆರಿ ಗುಡ್.
ಸ್ಟಾಲ್ಗಳಾಗಿದೆ. ಓಕೆ, ವಾವ್, ಇದಿನ್ನೂ ಹಂಗೆ ಅದು ಇದು ಮಾಡಿರೋದು ಫೀಲ್ ಆಗ್ತಾ ಇದೆ. ಸಖತ್ತಾಗಿದೆ, ಈ ಬುದ್ಧ ಸಖತ್ತಾಗಿದೆ. ನಿಮ್ಮ ಹೆಸರು ಸರ್? ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸರ್. ಪೇಷನ್ಸ್ ಲೆವೆಲ್ ಇದು ನೋಡಿದ್ರೆ ಗೊತ್ತಾಗ್ತಾ ಇದೆ. ಸಖತ್ತಾಗಿದೆ ಸರ್, ಸಖತ್ತಾಗಿದೆ ಸರ್. ಮೈಸೂರ್ದು ಎಷ್ಟು ದಿನ ಆಯ್ತು ಸರ್ ಅದು ಮಾಡಕ್ಕೆ? 1 month ಆಯ್ತು ಸರ್. 1 ಮಂತ್. ಅಪ್ರಾಕ್ಸ್ ಎಷ್ಟು ಖರ್ಚಾಗಿರ್ಬೋದು ಸರ್? ಕಾಸ್ಟಿಂಗ್ ಬಂದು 80,000 ಸರ್. ಅದು ಅಷ್ಟು ಎನ್ರಿಚ್ ಆಗಿ ಕಾಣಿಸೋದಕ್ಕೆ ಏನು ಸರ್ ಅದು? ಅದು ಗೋಲ್ಡ್ ಎಲ್ಲ ಏನು ಮಾಡಿರೋದು? ಹೌದಾ? ಗೋಲ್ಡ್ ಲೀಫ್ ವರ್ಕ್ ಮಾಡಿ. ಓಕೆ. ಓ ಮೈ ಗಾಡ್, ಕ್ರೇಜಿ ಪೇಂಟಿಂಗ್ಸ್ ಇದೆ. ಇದು ಸಖತ್ತಾಗಿದೆ. ಮಕ್ಕಳನ್ನ ಸಿನಿಮಾಗೆ ಮತ್ತೊಂದು ಕರ್ಕೊಂಡೋಗೋ ಬದಲು ಈ ಥರ ಪ್ಲೇಸಸ್ಗೆ ಕರ್ಕೊಂಬನ್ನಿ, ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಮಾಡಿರೋದು ಪೂರ ಬ್ಯಾಂಗಲ್ಸ್ ಅಲ್ಲಿ ಅನ್ಕೊಂತೀನಿ. ಹೌದು, ಬ್ಯಾಂಗಲ್ಲಿ ಅದೂ ಅಷ್ಟೇ, ಇಲ್ಲಿರೋದು ಅಷ್ಟೇ ಬ್ಯಾಂಗಲಲ್ಲಿ ಮಾಡಿರೋದು. ಬಂದು ಇಲ್ಲಿ ಸ್ಟಾಲ್ಗಳಲ್ಲಿ ನೋಡ್ಬೇಕಾದ್ರೆ ಪೇಂಟಿಂಗ್ಸ್ನೆಲ್ಲ ಕೆಳಗಡೆ ಹಾಕಿರ್ತಾರೆ. ಹುಷಾರು, ತುಳಿತೀರ. ಇಷ್ಟಪಟ್ಟು ಮಾಡಿರ್ತಾರೆ. ಗಲೀಜ್ ಮಾಡಬೇಡಿ, ತಿಂದಿದ್ದು ಕುಡ್ದಿದ್ದೆಲ್ಲ ಇಲ್ಲೇ ಎಸಿಬೇಡಿ. ಪವಿತ್ರವಾದಂಥ ಪೇಂಟಿಂಗ್ಸ್ಗಳನ್ನ ಇಟ್ಟಿರ್ತಾರೆ. ಈ ಜಾಗನೂ ಪವಿತ್ರವಾಗಿರಲಿ, ಗಲೀಜ್ ಮಾಡಕ್ಕೆ ಹೋಗ್ಬೇಡಿ.